ಪುನೀತ್ ರಾಜ್ಕುಮಾರ್ ನಿಧನಕ್ಕೆ 4 ವರ್ಷಗಳು ಕಳೆದಿದೆ. ಅಕಾಲಿಕ ಮರಣದಿಂದಾಗಿ ಇಡೀ ರಾಜ್ಯವೇ ಶೋಕ ಸಾಗರದಲ್ಲಿ ಮುಳುಗಿತ್ತು. ಅಕ್ಟೋಬರ್ 29, 2021ರಂದು ಅವರು ನಿಧನ ಹೊಂದಿದ್ರು. ಅವರ ಅಕಾಲಿಕ ನಿಧನದ ಹಿಂದಿನ ಘಟನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಗಂಧದ ಗುಡಿ ಕನಸು ಹಾಗೂ PRK ಮುನ್ನಡೆಸುತ್ತಿರುವಂತಹ ಅಶ್ವಿನಿ ಅವರ ಬಗ್ಗೆಯೂ ಈ ಒಂದು ಸ್ಟೋರಿಯಲ್ಲಿದೆ. ಪುನೀತ್ ರಾಜ್ಕುಮಾರ್ ಅವರು ನಿಧನವನ್ನ ಹೊಂದಿ 4 ವರ್ಷಗಳೇ ಕಳೆದು ಹೋಗಿದೆ. ಕನ್ನಡದಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆಯುವಾಗಲೇ ಅವರು ಅಕಾಲಿಕ ಮರಣವನ್ನ ಹೊಂದಿದ್ರು. ಅವರು ನಿಧನ ಹೊಂದುತ್ತಾರೆ ಅಂತ ಹೇಳಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದರೆ ವಿಧಿಯಾಟ ಬೇರೆನೇ ಇತ್ತು. ಎಲ್ಲಿಯೋ ಅವಿತು ಕೂತಿದ್ದಂತಹ ಸಾವು ಅವರನ್ನ ಬಂದು ಬಿಗಿದಪ್ಪಿಕೊಂಡಿತ್ತು. ಅವರನ್ನ ಉಳಿಸಿಕೊಳ್ಳಿಕ್ಕೆ ಆ ದೇವರು ಕೂಡ ಸಮಯಾವಕಾಶವನ್ನ ನೀಡಲಿಲ್ಲ. ಅವರು ಇಲ್ಲ ಎನ್ನುವಂತಹ ಕಟು ಸತ್ಯವನ್ನ ಒಪ್ಪಿಕೊಳ್ಳಲು ಈಗಲೂ ಕೂಡ ಅಭಿಮಾನಿಗಳಿಂದ ಸಾಧ್ಯವಾಗ್ತಾ ಇಲ್ಲ. ಪುನೀತ್ ಆಪ್ತ ಹಾಗೂ ಸಂಗೀತ ಸಂಯೋಜಕ ಗುರು ಕಿರಣ್ ಅವರಿಗೆ ಅಕ್ಟೋಬರ್ 28ರ ಬರ್ತ್ಡೇ. ಈ ಕಾರಣಕ್ಕಾಗಿ ಪುನೀತ್ ಅವರನ್ನ ಪಾರ್ಟಿಗೆ ಆಹ್ವಾನ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಅವರು ಆ ಒಂದು ಪಾರ್ಟಿಗೆ ಬಂದು ಸೆಲೆಬ್ರಿಟಿಗಳು ಹಾಗೂ ಆಪ್ತರ ಜೊತೆಗೆ ಮಾತನಾಡಿ ಅಲ್ಲಿಂದ ಮನೆಗೆ ಬಂದಿದ್ರು. 2021ರ ಅಕ್ಟೋಬರ್ 29ರಂದು ಶಿವರಾಜ್ ಕುಮಾರ್ ನಟನೆಯ ಹರ್ಷ ನಿರ್ದೇಶನದ ಬಜರಂಗಿ 2 ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾಗೆ ಮುಂಜಾನೆ 5 ಗಂಟೆಯಿಂದಲೇ ಶೋಗಳನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಚಿತ್ರವನ್ನ ವೀಕ್ಷಿಸಲು ಅಭಿಮಾನಿಗಳು ಮುಗಿಬಿದ್ದಿದ್ರು. ಈ ಚಿತ್ರಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಟ್ವಿಟರ್ ಮೂಲಕ ವಿಶ್ ಕೂಡ ಮಾಡಿದ್ರು. 10 ಗಂಟೆ ಸರಿಸುಮಾರಿಗೆ ಅವರಿಗೆ ಹೃದಯಾಘಾತ ಉಂಟಾಯಿತು ಅಂತ ಹೇಳಲಾಗುತ್ತೆ. ಅವರನ್ನ ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಅವರು ನಿಧನ ಹೊಂದಿದ್ದಾಗಿತ್ತು. ಸಖತ್ ಫಿಟ್ ಆಗಿದ್ದಂತಹ ಪುನೀತ್ ರಾಜ್ಕುಮಾರ್ ಈ ರೀತಿ ಏಕಾಏಕಿ ನಿಧನ ಹೊಂದಿರ್ತಾರೆ. ಯಾರಿಗೂ ಕೂಡ ಇದನ್ನು ಊಹಿಸಿಕೊಳ್ಳೋಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. 12 ಗಂಟೆ ಬೆಳಗ್ಗೆ ಅವರು ನಿಧನ ಹೊಂದಿದ್ದು ಖಚಿತವಾಯಿತು. ಆದರೆ ಸರ್ಕಾರವು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡ ಬಳಿಕ ಈ ಸುದ್ದಿಯನ್ನ ಪ್ರಕಟ ಮಾಡಿದೆ. ಜಿಮ್ ಮಾಡ್ತಾ ಇದ್ರು ಪುನೀತ್ ರಾಜ್ಕುಮಾರ್ ಏನೇ ತಪ್ಪಿಸಿದ್ರು ಕೂಡ ಜಿಮ್ ಮಾತ್ರ ತಪ್ಪಿಸ್ತಾ ಇರಲಿಲ್ಲ. ಅವರಿಗೆ ಹೃದಯಾಘಾತ ಆಗುವ ದಿನ ಅವರು ಜಿಮ್ ಮಾಡಿದ್ದು ಕೂಡ ಹಲವರು ಹೇಳ್ತಾ ಇದ್ದಾರೆ. ಅವರ ಬಾಡಿಗಾರ್ಡ್ ಅನ್ನ ಈ ವಿಚಾರ ತಳ್ಳಿ ಹಾಕ್ತಾ ಇದೆ. ಅವರು ಅಂದು ಜಿಮ್ ಮಾಡಿಯೇ ಇರಲಿಲ್ಲ ಅಂತ ಹೇಳಿ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾ ಇದ್ರು. ಏನೋ ಸರಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಆ ಒಂದು ಕಾರಣಕ್ಕೆ ಅವತ್ತಿನ ದಿನ ಜಿಮ್ ಮಾಡಲಿಲ್ಲ ಅಂತ ಒಪ್ಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಹೆಸರಿನ ಡಾಕ್ಯುಮೆಂಟ್ರಿ ಮಾಡಿದ್ರು. ಈ ಡಾಕ್ಯುಮೆಂಟ್ರಿಯ ಟ್ರೇಲರ್ನ ನವೆಂಬರ್ 1ರಂದು ಅವರು ಅನೌನ್ಸ್ ಕೂಡ ಮಾಡಿದ್ರು. ಆದರೆ ವಿಧಿಯಾಟ ಬೇರೆನೇ ಇತ್ತು. ಅದಕ್ಕೂ ಮೊದಲೇ ನಿಧನ ಹೊಂದಿದ್ದಾರೆ. PRK ಜವಾಬ್ದಾರಿ. ಹೌದು ವೀಕ್ಷಕರೇ, ಪುನೀತ್ ನಿಧನದ ಬಳಿಕ PRK ಜವಾಬ್ದಾರಿ ಅಶ್ವಿನಿ ಅವರ ಹೆಗಲ ಮೇಲಿದೆ. ಇದನ್ನ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕ PRK ಕಡೆಯಿಂದ 1 ಕಟ್ 2 ಕಟ್ ಎನ್ನುವಂತಹ ಫ್ಯಾಮಿಲಿ ಸಿನಿಮಾವನ್ನು ಕೂಡ ಮಾಡಿದ್ದಾರೆ. ಹಾಗೂ ಮ್ಯಾನ್ ಆಫ್ ದಿ ಮ್ಯಾಚ್, ಗಂಧದ ಗುಡಿ, ಆಚಾರ್ಯ ಅಂಡ್ ಕೋ, O2 ಹಾಗೂ ಎಕ್ಕಾ ಸಿನಿಮಾಗಳು ಬಂದಿದೆ. ಈ ಪೈಕಿ ಹಲವು ಕಥೆಗಳನ್ನ ಪುನೀತ್ ಅವರೇ ಫೈನಲ್ ಮಾಡಿದ್ರು. ಇನ್ನು ಹಲವು ಕಥೆಗಳನ್ನ ಅಶ್ವಿನಿ ಅವರು ಫೈನಲ್ ಮಾಡಿದ್ದಾರಂತೆ. ಅದೇನೇ ಇರಲಿ, ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡಿರುವಂತಹ ದುಃಖ ಇನ್ನೂ ಕೂಡ ಕಣ್ಣಂಚಲ್ಲಿ ಹಾಗೇ ಇದೆ. ಜೀವನದಲ್ಲಿ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಬೇಕು. ನಾವು ಕೆಲಸ ಮಾಡ್ತಿರೋದು ಯಾತಕ್ಕೆ? ಒಳ್ಳೆ ಊಟ ಮಾಡೋಕೆ. ಸೊ ಮೊದಲನೇದಾಗಿ ನಾವು ಮಾಡುವಂಥ ಊಟ ಅಚ್ಚುಕಟ್ಟಾಗಿ ಮಾಡಬೇಕು. ಸೊ ಊಟಕ್ಕೆ ನಾವು ಮರ್ಯಾದೆ ಹೆಚ್ಚಾಗಿ ಕೊಡಬೇಕು. ಅಂದರೆ ಎಲ್ಲೂ ಅನ್ನ ವೇಸ್ಟ್ ಮಾಡಬಾರ್ದು.